ಇನ್ನು ಕೇರಳ ಸಿಎಂ ಪಿಣರಾಯಿ ವಿಜಯನ್ ದಕ್ಷಿಣ ಕನ್ನಡ ಜಿಲ್ಲೆ ಭೇಟಿಯನ್ನ ವಿರೋಧಿಸಿ ಇವತ್ತು ಮಂಗಳೂರು ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಸಿಪಿಎಂ ಕೈಗೊಂಡಿರುವಂತಹ ಕೋಮು ಸೌಹಾರ್ದ ಸಮಾವೇಶದಲ್ಲಿ ಭಾಗಿಯಾಗುವುದಕ್ಕೆ ಪಿಣರಾಯಿ ಆಗಮಿಸ್ತಾ ಇರುವಂತದ್ದು. ಇದಕ್ಕೆ ಸಂಘ ಪರಿವಾರದ ಸಂಘಟನೆಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇವೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಕರಾವಳಿ ನಗರದಾದ್ಯಂತ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಹೀಗಿದ್ರೂ ಕೂಡ ನಿನ್ನೆ ರಾತ್ರಿಯಿಂದಲೇ ಜಿಲ್ಲೆಯ ಹಲವು ಕಡೆಗಳಲ್ಲಿ ಅಹಿತಕರ ಘಟನೆಗಳು ನಡೆದಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಮತ್ತು ಖಾಸಗಿ ಬಸ್ಗಳು ರಸ್ತೆಗೆ ಇಳಿಯದೆ ಜನರು ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇಂದು ಬೆಳಗ್ಗೆ ಕಾಸರಗೋಡಿನಿಂದ ಮಂಗಳೂರಿಗೆ ಆಗಮಿಸ್ತಾ ಇದ್ದಂತಹ ಸರ್ಕಾರಿ ಬಸ್ಗೆ ತಲಪಾಡಿ ಎನ್ನುವಂತಹ ಪ್ರದೇಶದಲ್ಲಿ ಕಲ್ಲು ತೂರಾಟ ನಡೆಸಿ ಕಿಡಿಗೇಡಿಗಳು ದಾಂಧಲೆಯನ್ನ ಕೂಡ ನಡೆಸಿದ್ದಾರೆ. ಇನ್ನು ಇವತ್ತು ಪ್ರಥಮ ಪಿಯುಸಿ ಪರೀಕ್ಷೆಗಳು ನಡೆಯಬೇಕಾಗಿದ್ದು ಬಸ್ ಸಂಚಾರ ಇಲ್ಲದೆ ಇರೋದ್ರಿಂದ ವಿದ್ಯಾರ್ಥಿಗಳು ಗೊಂದಲಕ್ಕೆ ಈಡಾಗಿರುವಂತದ್ದು. ಈ ಸಂಬಂಧ ಪ್ರತಿಕ್ರಿಯಿಸಿರುವಂತಹ ಜಿಲ್ಲಾಧಿಕಾರಿ ಡಾಕ್ಟರ್ ಜಗದೀಶ್, ಪರೀಕ್ಷೆಯಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ. ಈಗಾಗಲೇ ಖಾಸಗಿ ಬಸ್ ಮಾಲೀಕರು ಹಾಗೂ ಕೆಎಸ್ಆರ್ಟಿಸಿ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಲಾಗಿದೆ. ಹೀಗಾಗಿ ಬಸ್ ಸಂಚಾರ ಎಂದಿನಂತೆ ಇರುತ್ತೆ ಎನ್ನುವಂತಹ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಇಷ್ಟು ಮಾಹಿತಿಯನ್ನ ಕೊಡ್ತಾರೆ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಇರ್ಷಾದ್ ಉಪ್ಪಿನಂಗಡಿ. ಇರ್ಷಾದ್, ಇನ್ನು ಸಿಪಿಎಂ ಕೈಗೊಂಡಿರುವಂತಹ ಕೋಮು ಸೌಹಾರ್ದ ಸಮಾವೇಶ ಇವತ್ತು ಮಂಗಳೂರಿನಲ್ಲಿ ನಡೆಯುತ್ತೆ. ಪಿಣರಾಯಿ ವಿಜಯನ್ ಅವರು ಎಷ್ಟು ಹೊತ್ತಿಗೆ ಬರ್ತಾರೆ, ಮತ್ತೆ ಸದ್ಯಕ್ಕೆ ಮಂಗಳೂರಿನ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಇರ್ಷಾದ್? ಶ್ರುತಿ, ಸಿಪಿಎಂ ಪಕ್ಷ ಮಾರ್ಕ್ಸ್ವಾದಿ ಹಮ್ಮಿಕೊಂಡಿರುವಂತಹ ಕರಾವಳಿ ಕೋಮು ಸೌಹಾರ್ದ ಸಮಾವೇಶ ಮಂಗಳೂರಿನ ನೆಹರು ಮೈದಾನದಲ್ಲಿ ಇಂದು ನಡೆಯಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಏನಿದ್ದಾರೆ ಅವರು ಆಗಮಿಸ್ತಾ ಇದ್ದಾರೆ. ಸೊ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಬರೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ದಾವೆ. ಯಾವುದೇ ಕಾರಣಕ್ಕಾಗೂ ಮಂಗಳೂರಿಗೆ ಅವರು ಬರಬಾರದು ಎಂಬುದು ಅವರ ಒಂದು ವಾದವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಮಂಗಳೂರು ಬಂದ್ಗೆ ಕೂಡ ಹಿಂದೂ ಪರ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಬಂದ್ ಕೂಡ ನಡೀತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ವಾಹನ ಸಂಚಾರ ಕೂಡ ವಿರಳವಾಗಿದೆ. ಅಂಗಡಿ ಮುಗ್ಗಟ್ಟುಗಳು ಕೂಡ ತೆರೆದಿಲ್ಲ. ಮತ್ತು ಪ್ರಮುಖವಾಗಿ ಹಲವು ಕಡೆ ಇಂತಹ ಕಿಡಿಕೇಡಿ ಕೃತ್ಯಗಳು ಕೂಡ ನಡೆದಿದ್ದಾವೆ. ಟೈರ್ಗೆ ಬೆಂಕಿ ಹಾಕುವಂಥದ್ದು, ಬಸ್ಗಳಿಗೆ, ಖಾಸಗಿ ಬಸ್ಗಳಿಗೆ, ಸರ್ಕಾರಿ ಬಸ್ಗಳಿಗೆ ಕಲ್ಲು ತೂರಾಟ ನಡೆಸುವಂಥದ್ದು, ಇಂತಹ ಅನೇಕ ಕೃತ್ಯಗಳು ಕೂಡ ನಡೀತಾ ಇದ್ದಾವೆ. ಎಲ್ಲ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಪೊಲೀಸ್ ಬಂದೋಬಸ್ತ್ಗಳನ್ನು ಕೂಡ ಕೈಗೊಳ್ಳಲಾಗಿದೆ. ನಾವು ಇವಾಗ ಮಂಗಳೂರಿನ ನೆಹರು ಮೈದಾನದಲ್ಲಿ ಇದ್ದೀವಿ. ಇಲ್ಲಿ ಕೂಡ ಗಮನಿಸಬಹುದು, ಇದು ಸಿಪಿಎಂ ಸಮಾವೇಶ ಮಧ್ಯಾಹ್ನ 3 ಗಂಟೆಗೆ ಸುಮಾರಿಗೆ ಈ ಒಂದು ಸಮಾವೇಶ ನಡೆಯುತ್ತೆ. ಇದಕ್ಕೆ ಎಲ್ಲಾ ರೀತಿಯಲ್ಲಿ ಸಿದ್ಧತೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಬಂದ್ ಇರೋ ಕಾರಣಕ್ಕಾಗಿ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಮಂಗಳೂರು ಪೊಲೀಸ್ ಕಮಿಷನರ್ ಸೇರಿದಂತೆ ಸುಮಾರು 6 ಎಸ್ಪಿಗಳು ಕೂಡ ಈ ಒಂದು ಬಂದೋಬಸ್ತ್ನಲ್ಲಿ ಇದ್ದಾರೆ. ಜೊತೆಗೆ 2,000ರಷ್ಟು ಪೊಲೀಸರನ್ನು ಕೂಡ ಬಂದೋಬಸ್ತ್ಗಾಗಿ ನಿಯೋಜಿಸಲಾಗಿದೆ. ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ನಡೆದರೆ ಸೂಕ್ತ ರೀತಿಯ ಕಾನೂನು ಕ್ರಮಗಳನ್ನು ಕೂಡ ಕೈಗೊಳ್ಳುವ ಎಚ್ಚರಿಕೆಯನ್ನು ಕೂಡ ಪೊಲೀಸ್ ಕಮಿಷನರ್ ನೀಡಿದ್ದಾರೆ. ಜೊತೆಗೆ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಹಲವು ಹಿಂದೂ ಸಂಘಟನೆಗಳ ಕಾರ್ಯಕರ್ತರನ್ನು, ಮುಖಂಡರುಗಳನ್ನು ವಶಕ್ಕೆ ಕೂಡ ಪಡೆಯಲಾಗಿದೆ. ಈಗಾಗಲೇ 10:30 ಸುಮಾರಿಗೆ ಮಂಗಳೂರಿಗೆ ಸಿಎಂ ಆಗಮಿಸಲಿದ್ದಾರೆ. ಕೇರಳದ ಮಲಬಾರ್ ಎಕ್ಸ್ಪ್ರೆಸ್ ನಲ್ಲಿ ಮಂಗಳೂರು ರೈಲ್ವೆ ನಿಲ್ದಾಣಕ್ಕೆ ಬರಲಿದ್ದಾರೆ. ಆ ನಂತರ ಮಂಗಳೂರಿಂದ ಒಂದು ಮಾಧ್ಯಮದ ಕಟ್ಟಡ ಸಂಕೀರ್ಣವನ್ನು ಉದ್ಘಾಟನೆಯನ್ನು ಕೂಡ ಮಾಡಲಿದ್ದಾರೆ. ನಂತರ 3 ಗಂಟೆಗೆ ಈ ನೆಹರು ಮೈದಾನದಲ್ಲಿ ನಡೆಯುವಂತಹ ಈ ಒಂದು ಸಿಪಿಎಂನ ಸೌಹಾರ್ದ ಸಮಾವೇಶದಲ್ಲಿ ಸಿಎಂ ಪಿಣರಾಯಿ ವಿಜಯನ್ ಭಾಗವಹಿಸಲಿದ್ದಾರೆ. ಶ್ರುತಿ, ಇನ್ನು ಒಂದ್ ಕಡೆ ಮಂಗಳೂರಿನಲ್ಲಿ ನಿಷೇಧಾಜ್ಞೆ ಕೂಡ ಜಾರಿ ಇದೆ, ಮತ್ತೊಂದ್ ಕಡೆ ಬಂದ್ಗೆ ಕರೆಯನ್ನ ನೀಡಿರುವಂತದ್ದು. ಸೊ ಹಾಗಾಗಿ ಮಂಗಳೂರು ಅಂದ್ರೆ ಸಾಕಷ್ಟು ಸೂಕ್ಷ್ಮ ಪ್ರದೇಶಗಳು ಕೂಡ ಇರುವಂತದ್ದು. ಹಾಗಾಗಿ ಪೊಲೀಸ್ ಕಟ್ಟೆಚ್ಚರ ಯಾವ ರೀತಿಯಾಗಿ ಮಂಗಳೂರಿನಾದ್ಯಂತ ಇದೆ? ಶ್ರುತಿ, ನಾನು ಈಗಾಗಲೇ ಹೇಳಿದಂತೆ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಪ್ರಮುಖವಾಗಿ ಇವತ್ತು ಪಿಯುಸಿ ಎಕ್ಸಾಮ್ ಕೂಡ ಇದೆ. ಪಿಯುಸಿ ಎಕ್ಸಾಮ್ಗೆ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಪರದಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಜಗದೀಶ್ ಅವರು ಕೂಡ ಹೇಳಿರುವಂತದ್ದು, ಪ್ರಥಮ ಪಿಯುಸಿ ಪರೀಕ್ಷೆಯ ವೇಳಾಪಟ್ಟಿ ಯಾವುದೇ ರೀತಿಯಲ್ಲಿ ಬದಲಾವಣೆ ಆಗೋದಿಲ್ಲ. ಎಂದಿನಂತೆ ಎಕ್ಸಾಮ್ಸ್ಗಳು ನಡೆಯಲಿದೆ. ಒಂದು ವೇಳೆ ಯಾವುದೇ ರೀತಿಯಲ್ಲಿ ತೊಂದರೆ ಆದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತೆ ಎಕ್ಸಾಮ್ ಬರೆಯುವಂತಹ ಅವಕಾಶಗಳನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವು ಕೊಡ್ತೇವೆ. ಈಗಾಗಲೇ ನಿನ್ನೆ ಜಿಲ್ಲಾಧಿಕಾರಿ ಡಾಕ್ಟರ್ ಜಗದೀಶ್ ಅವರ ಜೊತೆ ಬಸ್ ಮಾಲೀಕರು, ಸರ್ಕಾರಿ ಅಂದ್ರೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಹಾಗೂ ಖಾಸಗಿ ಬಸ್ ಮಾಲೀಕರು ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಬಸ್ಗಳು ಈಗಾಗಲೇ ಸರ್ಕಾರಿ ಬಸ್ಗಳು ಕೆಲವು ಕಡೆ ರಸ್ತೆಗೆ ಇಳಿತಾ ಇದ್ದಾವೆ. ಆದರೆ ಖಾಸಗಿ ಬಸ್ಗಳು ಈ ರೀತಿ ಕಲ್ತೂರಾಟ ಆಗ್ತಾ ಇರೋದ್ರಿಂದ ರಸ್ತೆಗೆ ಇಳಿತಾ ಇಲ್ಲ. ಒಂದು ವೇಳೆ ರಸ್ತೆಗೆ ಇಳಿದಿಲ್ಲ ಅಂದ್ರೆ ಅವರ ವಿರುದ್ಧ ಕೂಡ ಸೂಕ್ತ ರೀತಿಯ ಕಾನೂನು ಕ್ರಮಗಳನ್ನು ಕೈಗೊಳ್ತೀವಿ ಎಂಬ ಎಚ್ಚರಿಕೆಯನ್ನು ಕೂಡ ಡಾಕ್ಟರ್ ಜಗದೀಶ್ ಅವರು ಜಿಲ್ಲಾಧಿಕಾರಿಗಳು ನೀಡಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ನಗರದಾದ್ಯಂತ ಪೊಲೀಸ್ ಬಂದೋಬಸ್ತ್ಗಳನ್ನು ಕೂಡ ಮಾಡಲಾಗಿದೆ. ನಾನು ಈಗಾಗಲೇ ಹೇಳಿದಂತೆ ಹಲವು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರನ್ನು, ಮುಖಂಡರುಗಳನ್ನು ಕೂಡ ನಿನ್ನೆ ರಾತ್ರಿಯೇ ಮುಂಜಾಗರೂಕತಾ ಕ್ರಮವಾಗಿ ಬಂಧನಕ್ಕೆ ಒಳಪಡಿಸಲಾಗಿದೆ. ಒಟ್ಟಿನಲ್ಲಿ ಸದ್ಯ
ಯಾವುದೇ ರೀತಿಯಲ್ಲಿ ಅಂತಹ ಅಶಾಂತಿಯುತ ವಾತಾವರಣ ಈಗ ನಿರ್ಮಾಣವಾಗಿಲ್ಲ. ಬೆಳಗ್ಗೆ ತಲಪಾಡಿ ಹಾಗೂ ಕೋಟೆಕಾರ್ ಉಳ್ಳಾಳ ಭಾಗದ ಕೋಟೆಕಾರ್ ಎಂಬಲ್ಲಿ ಕಲ್ಲು ತೂರಾಟ ಆಗಿತ್ತು. ಕೆಲವು ಕಡೆ ಕಿಡಿಗೇಡಿಗಳು ಏನು ಬಸ್ಸಿಗೆ ಕಲ್ಲು ತೂರಾಟ ಮಾಡೋದ್ರ ಜೊತೆಗೆ ಟೈರ್ಗೆ ಬೆಂಕಿ ಹಚ್ಚುವ ಕೆಲಸವನ್ನು ಕೂಡ ಮಾಡಿದರು. ಆದರೆ ಹೊರತುಪಡಿಸಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಿಲ್ಲ. ರಸ್ತೆಗಳು ಸ್ವಲ್ಪ ಅಂದ್ರೆ ವಾಹನ ಸಂಚಾರ ಎಂದಿನಂತೆ ಇಲ್ಲ, ಕಡಿಮೆ ಆಗಿದೆ. ಹೊರತುಪಡಿಸಿ ಎಲ್ಲ ರೀತಿಯಲ್ಲಿ ಇನ್ನೊಂದು ಕಡೆಯಲ್ಲಿ ಬಂದ್ ಇದ್ರೂ ಸಮಾವೇಶಕ್ಕೆ ಜನರು ಕೂಡ ಬರ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಶ್ರುತಿ, ಇನ್ನು ಒಂದ್ ಕಡೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇದೆ, ಮತ್ತೊಂದು ಕಡೆ ಬಸ್ಗಳ ಸಂಚಾರ ಕೂಡ ಸಾಕಷ್ಟು ವಿರಳವಾಗಿರುವಂತದ್ದು. ಸೊ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗೆ ಅಂತ, ಯಾಕಂದ್ರೆ ಇವತ್ತು ಪರೀಕ್ಷೆ ಇತ್ತು. ಸೊ ಜಗದೀಶ್ ಅವರು ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು ಇಲ್ಲ ಎಂದಿನಂತೆ ಪರೀಕ್ಷೆಗಳು ನಡೆಯುತ್ತೆ ಅಂತ. ಆದ್ರೂ ಕೂಡ ಬಸ್ ಸಂಚಾರ ವಿರಳ ಇದ್ರೆ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗೆ ಅಂತ. ಶ್ರುತಿ, ನಾನು ಈಗಾಗಲೇ ಹೇಳಿದ್ದೀನಿ, ವಿದ್ಯಾರ್ಥಿಗಳಿಗೆ PUC ಎಕ್ಸಾಮ್ಸ್ ಇದಾವೆ. ಎಕ್ಸಾಮ್ಸ್ ಅಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ಕೂಡ ಜಿಲ್ಲಾಧಿಕಾರಿಗಳು ಖಡಕ್ ಆದಂತಹ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಇವತ್ತು ಯಾವುದೇ ವಿದ್ಯಾರ್ಥಿ ಸಂಘಟನೆಗಳು ಅಥವಾ ವಿದ್ಯಾರ್ಥಿಗಳಿರಲಿ ಬಂದ್ನಲ್ಲಿ ಭಾಗವಹಿಸಬಾರದು. ಬದಲಾಗಿ ವಿದ್ಯಾರ್ಥಿಗಳಿಗೆ ಹೋಗೋದಕ್ಕೆ ಬಸ್ ವ್ಯವಸ್ಥೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಸರ್ಕಾರಿ ಬಸ್ಗಳು ಪೊಲೀಸ್ ಬಂದೋಬಸ್ತ್ ಜೊತೆಗೆ ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ಹೋಗೋದಕ್ಕೆ ಅವಕಾಶವನ್ನು ಕಲ್ಪಿಸ್ತೀವಿ ಎಂಬ ಮಾತನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಜಗದೀಶ್ ಹೇಳಿರುವಂತದ್ದು. ಒಂದು ವೇಳೆ ಖಾಸಗಿ ಬಸ್ಗಳು ಹೋಗದೇ ಇದ್ರೆ, ಬಸ್ ಸಂಚಾರ ಮಾಡದೇ ಇದ್ರೆ ಅವರ ವಿರುದ್ಧ ಕೂಡ ಕ್ರಮ ಕೈಗೊಳ್ತೀವಿ ಎಂಬ ಎಚ್ಚರಿಕೆಯನ್ನು ಕೂಡ ಜಿಲ್ಲಾಧಿಕಾರಿಗಳು ಕೊಟ್ಟಿರುವಂತದ್ದು. ಸೊ ಒಂದು ವೇಳೆ ಇವತ್ತು ಎಕ್ಸಾಮ್ಸ್ ಗಳನ್ನು ಬರೆಯೋದಕ್ಕೆ ಆಗದೇ ಇದ್ದಲ್ಲಿ ನಾಳೆ ಅಥವಾ ನಾಡಿದ್ದು ಅವರಿಗೆ ಮುಂದಿನ ದಿನಗಳಲ್ಲಿ ಎಕ್ಸಾಮ್ಸ್ ಬರೆಯೋದಕ್ಕೆ ಬದಲಿ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ತೀವಿ ಎಂಬ ಮಾತನ್ನು ಕೂಡ ಡಾಕ್ಟರ್ ಜಗದೀಶ್ ಅವರು ಹೇಳಿದ್ದಾರೆ. ಶ್ರುತಿ, ಓಕೆ, ಧನ್ಯವಾದಗಳು ಇರ್ಷಾದ್ ತಮ್ಮ ಮಾಹಿತಿಗೆ. ಒಟ್ಟಾರೆಯಾಗಿ ನೋಡೋದಾದರೆ ಇವತ್ತು ಏನು ಸಮಾವೇಶ ನಡೆಯುತ್ತೆ ಆ ಒಂದು ನಿಟ್ಟಿನಲ್ಲಿ ಮಂಗಳೂರಿನಾದ್ಯಂತ ಬೇರೆ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಬಂದಿದೆ, ಮತ್ತೊಂದು ಕಡೆ ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಲಾಗಿದೆ. ಇಡೀ ಮಂಗಳೂರಿನಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಕೈಗೊಳ್ಳಲಾಗಿದೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿ ಜಗದೀಶ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ.